ನಮಸ್ಕಾರ ಸ್ನೇಹಿತರೆ, TV2 ನ್ಯೂಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸ್ನೇಹಿತರೆ, ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ ಏನಿದೆ ಅದು ಬಿಡುಗಡೆ ಆಗಿದೆಯಾ ಇಲ್ವಾ ಎಲ್ರಿಗೂ ಕನ್ಫ್ಯೂಷನ್ ಆಗಿದೆ ನೋಡಿ. ಇದ್ರ ಬಗ್ಗೆ ಸಚಿವೆ ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನೇ ಹೇಳಿಕೆ ನೀಡಿದ್ರು ನಿನ್ನೆ ಸಂಜೆ. ಸ್ನೇಹಿತರೆ, ಸಚಿವೆ ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಮಾಧ್ಯಮದವರು ಪ್ರಶ್ನೆ ಕೇಳ್ತಾರೆ, ಗೃಹಲಕ್ಷ್ಮಿಯ ದುಡ್ಡು ಸರಿಯಾಗಿ ಮಹಿಳೆಯರಿಗೆ ಹೋಗ್ತಾ ಇದೆಯಾ ಅಂತ. ಆಗ ಸಚಿವೆಯವರು ಹೇಳ್ತಾರೆ, ನೋಡಿ ನಾವು ಎಲ್ಲ ಕಂತುಗಳನ್ನ ಕೊಟ್ಬಿಟ್ಟಿದ್ದೀವಿ, ಇನ್ನೇನಿದ್ರು ನಾವು ಬರೀ ಅಕ್ಟೋಬರ್ ತಿಂಗಳ ಗೃಹಲಕ್ಷ್ಮಿಯ ಹಣ 2,000 ರೂಪಾಯಿ ಏನಿದೆ ಅದನ್ನ ಮಾತ್ರ ನಾವು ಹಾಕಬೇಕು. ಇಲ್ಲಿವರೆಗೂ ಎಲ್ಲ ಮಹಿಳೆಯರ ಖಾತೆಗೆ ಎಲ್ಲ ದುಡ್ಡು ಹಾಕ್ಬಿಟ್ಟಿದ್ದೀವಿ, ಇನ್ನೇನು ಬಾಕಿ ಇಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿಕೆ ನೀಡಿದ್ದಾರೆ. ಆದರೆ ವಾಸ್ತವವಾಗಿ ನಾವು ನೋಡಿದಾಗ ಸೆಪ್ಟೆಂಬರ್ ತಿಂಗಳ ಗೃಹಲಕ್ಷ್ಮಿಯ ಹಣ 23ನೇ ಕಂತಿನ ಹಣ ಏನಿದೆ ಈವರೆಗೂ ಬಿಡುಗಡೆ ಆಗಿಲ್ಲ. ಆದರೆ ಸಚಿವೆಯವರು ಹೇಳ್ತಾ ಇದ್ದಾರೆ ನಾವು ಆಲ್ರೆಡಿ ದುಡ್ಡು ಹಾಕ್ಬಿಟ್ಟಿದ್ದೀವಿ. ಸ್ನೇಹಿತರೆ ನೋಡಿ, ಸಚಿವರು ಹೇಳೋ ಪ್ರಕಾರ ದುಡ್ಡು ನಾವು ಆಲ್ರೆಡಿ ಹಾಕ್ಬಿಟ್ಟಿದ್ದೀವಿ ಅಂದರೆ ಮತ್ತೆ ದುಡ್ಡೆಲ್ಲೋಯ್ತು, ಯಾಕೆ ಇಲ್ಲಿವರೆಗೂ ಯಾವ ಗೃಹಲಕ್ಷ್ಮಿಯರಿಗೂ ಬಂದಿಲ್ಲ? ಸಚಿವೆಯವರು ಇದ್ರ ಬಗ್ಗೆ ಸರಿಯಾದ ಕ್ರಮ ತಗೊಂಡು ಎಲ್ಲ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿಯ 23ನೇ ಕಂತಿನ ಹಣನ ಆದಷ್ಟು ಬೇಗ ಹಾಕ್ಬೇಕು. ಸ್ನೇಹಿತರೆ ನೋಡಿ, ಈ ವಾರ ಖಂಡಿತ ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ 2,000 ರೂಪಾಯಿ ಖಂಡಿತ ಬಿಡುಗಡೆ ಆಗುತ್ತೆ. ಯಾರಿಗೆಲ್ಲ ಇನ್ನೂ 22ನೇ ಕಂತು 21ನೇ ಕಂತು ಬಂದಿಲ್ಲ ಅವರು ಕೂಡ ಬರ್ತಾನೆ ಇದೆ, ಅವ್ರಿಗೂ ಕೂಡ ಬರುತ್ತೆ. ಸ್ನೇಹಿತರೆ, ಈ ವಾರ ಅಂದರೆ 19ನೇ ತಾರೀಕು ನವೆಂಬರ್ 19ನೇ ತಾರೀಕಿಗೆ ಗೃಹಲಕ್ಷ್ಮಿಯ ಸಂಘ ಕೂಡ ಓಪನ್ ಆಗುತ್ತೆ ನೋಡಿ. ಅವಾಗ್ಲಿಂದ ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಎಲ್ಲರೂ ಹೇಳಿಕೆ ನೀಡ್ತಾ ಇದ್ದಾರೆ. ಖಂಡಿತ ಬಿಡುಗಡೆ ಆಗಲಿ, ಎಲ್ಲ ಗೃಹಲಕ್ಷ್ಮಿಯರಿಗೂ ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ ಬರಲಿ. ಇನ್ನು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಇದೆ, ಅಲ್ಲಿ BJPಯವರು ಖಂಡಿತ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಗೃಹಲಕ್ಷ್ಮಿಯ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಅದಕ್ಕೋಸ್ಕರ ಆದರೂ ಗೃಹಲಕ್ಷ್ಮಿಯ ಹಣನ ಬಿಡುಗಡೆ ಮಾಡ್ತಾರೆ. ಈ ಕ್ಷಣದವರೆಗೂ ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಫೇಕ್ ನ್ಯೂಸ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಸ್ನೇಹಿತರೆ.